ನಮೋ ಬ್ರಿಗೇಡ್ ಚಿಕ್ಕಮಗಳೂರು ವತಿಯಿಂದ ಫೆಬ್ರವರಿ 8ರಂದು ನಗರದ ವಿಜಯಪುರ ಗಣಪತಿ ಪೆಂಡಾಲ್ನಲ್ಲಿ ಸಾಹಿತಿಗಳಾದ ಚಕ್ರವರ್ತಿ ಸೂಲಿಬೆಲೆಯವರ ಉಪನ್ಯಾಸ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ನಮೋ ಬ್ರಿಗೇಡ್ ಸಂಚಾಲಕರಾದ ಚಂದ್ರಶೇಖರ್ ಅವರು ತಿಳಿಸಿದರು. ನಮೋ ಬ್ರಿಗೇಡ್ 2.1 ಅಂತ ಹೆಸರಿನಲ್ಲಿ ಅದೇ ಸಂಘಟನೆ ಹೆಸರಿನಲ್ಲಿ ರಾಜ್ಯಾದ್ಯಂತ ಕಾರ್ಯಕ್ರಮಗಳು ನಡೀತಾ ಇದೆ. ಹಾಗಾಗಿ ಚಿಕ್ಕಮಗಳೂರಲ್ಲೂ ಕೂಡ 8ನೇ ತಾರೀಕು ನಮೋ ಭಾರತ ಅನ್ನುವಂಥ ಕಾರ್ಯಕ್ರಮ ವಿನಾಯಕ ಪೆಂಡಾಲ್ ಹತ್ರ ನಡೀತಾ ಇದೆ. ಈ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಮೊದಲನೇದಾಗಿ ಎಲ್ರಿಗೂ ಎಲ್ಲ ಪತ್ರಕರ್ತರ ಮಿತ್ರರಿಗೂ ಆತ್ಮೀಯವಾಗಿ ಸ್ವಾಗತವನ್ನು ಕೊಡ್ತೇವೆ. ನಗರದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಹೆಚ್ಚಿನ ಸಂಖ್ಯೆಯಲ್ಲಿ ಸಾರ್ವಜನಿಕರು ಆಗಮಿಸಬೇಕು ಎಂದು ಕೋರಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಏನು ಈ 10 ವರ್ಷಗಳ ಕಾಲ ಏನೆಲ್ಲ ಅಭಿವೃದ್ಧಿ ಕೆಲಸಗಳು ಈ ದೇಶದಲ್ಲಿ ಆಗಿದೆಯೋ, ಈ ದೇಶದ ಅಭಿವೃದ್ಧಿ ಯಾವ ಪಥದಲ್ಲಿ ಹೋಗಿದೆ ಅಂತ ಕೊಡ್ತಾರಂಥದ್ದನ್ನ PPT ಪ್ರೆಸೆಂಟೇಷನ್ ಮುಖಾಂತರ ನಮೋ ಬ್ರಿಗೇಡ್ನ ಸಂಘಟಕರಾದಂಥ ಚಕ್ರವರ್ತಿ ಸೂಲಿಬೆಲೆ ಅವರು ಪ್ರೆಸೆಂಟ್ ಮಾಡಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಸಾರ್ವಜನಿಕರು, ರಾಷ್ಟ್ರಭಕ್ತರು, ರಾಮಭಕ್ತರು ಎಲ್ಲರೂ ಆಗಮಿಸಬೇಕು ಅಂತೇಳಿ ನಾನು ಈ ಪ್ರೆಸ್ ನೋಟ್ ಅಥವಾ ಪ್ರೆಸ್ ಮೀಟ್ ಮುಖಾಂತರ ಎಲ್ಲರೂ ವಿನಂತಿಸ್ಕೊಳ್ತೇನೆ. ಚಕ್ರವರ್ತಿ ಸೂಲಿಬೆಲೆ ನಮೋ ಬ್ರಿಗೇಡ್ ವತಿಯಿಂದ ನಮೋ ಭಾರತ್ ಅನ್ನುವಂಥ ಕಾರ್ಯಕ್ರಮವನ್ನು ಚಿಕ್ಕಮಗಳೂರಿನ ವಿನಾಯಕ ಪೆಂಡಾಲ್ನಲ್ಲಿ ಹಮ್ಮಿಕೊಂಡಿದ್ದೇವೆ. 8ನೇ ತಾರೀಕು ಸಾಯಂಕಾಲ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ, ಮುಖ್ಯ ಭಾಷಣಕಾರರಾಗಿ ಶ್ರೀ ಚಕ್ರವರ್ತಿ ಸೂಲಿಬೆಲೆ ಅವರು ಆಗಮಿಸ್ತಾ ಇದ್ದಾರೆ. ನರೇಂದ್ರ ಮೋದಿಯವರು ಈ 9.5 ವರ್ಷಗಳಲ್ಲಿ ಏನೆಲ್ಲ ಅಭಿವೃದ್ಧಿ ಕೆಲಸಗಳ ಕಾರ್ಯಗಳನ್ನು ಮಾಡಿದ್ದಾರೋ, ಈ ದೇಶವನ್ನು ವಿಶ್ವಗುರು ಸ್ಥಾನಕ್ಕೆ ತೆಗೆದುಕೊಂಡು ಹೋಗುವ ನಿಟ್ಟಿನಲ್ಲಿ ಯಾವೆಲ್ಲ ಕೆಲಸ ಕಾರ್ಯಗಳು ತ್ವರಿತವಾಗಿ ಮಾಡಿದ್ದಾರೋ ಅದನ್ನೆಲ್ಲವನ್ನೂ PPT ಪ್ರೆಸೆಂಟೇಷನ್ ಮುಖಾಂತರ ಪ್ರಸ್ತುತಪಡಿಸಲಿದ್ದಾರೆ. ಈ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಆಗಮಿಸಬೇಕು ಅಂತೇಳಿ ನಾನು ಆತ್ಮೀಯವಾಗಿ ಎಲ್ಲರನ್ನೂ ಸ್ವಾಗತಿಸ್ತೇನೆ. ಈ ಕಾರ್ಯಕ್ರಮದ ಜೊತೆಗೆ ಹನುಮರಥ ಎನ್ನುವಂಥ ಒಂದು ರಥ ರಾಜ್ಯಾದ್ಯಂತ ರಾಮ ಮಂದಿರ ನಿರ್ಮಾಣದ ಹೊತ್ತಿನಲ್ಲಿ ಇಡೀ ರಾಜ್ಯವನ್ನು ಸಂಧಿಸಿ ಚಿಕ್ಕಮಗಳೂರಿಗೆ ಆಗಮಿಸ್ತಾ ಇದೆ. ಚಿಕ್ಕಮಗಳೂರಿನಲ್ಲಿ ಅದರ ಸಮಾರೋಪವೂ ಕೂಡ ಆಗಲಿದೆ. ಕಳೆದ 65 ದಿನಗಳಿಂದ ರಾಜ್ಯವನ್ನು ಸಂಚರಿಸಿ 1528ರಿಂದ 2023ರವರೆಗೆ ರಾಮ ಮಂದಿರ ನಿರ್ಮಾಣದ ಕುರಿತಾದಂಥ ಏನೆಲ್ಲ ಬೆಳವಣಿಗೆಗಳಿತ್ತು ಅನ್ನೋಂಥದ್ದು ಸಾರುವಂಥ ರಥ ಕಡೆಗೆ ಇಲ್ಲಿ ಸಮಾರೋಪಗೊಳ್ಳಲಿದೆ. ಆ ಒಂದು ಶಿಕ್ಷಣಕ್ಕೂ ತಾವೆಲ್ಲರೂ ಭಾಗಿಯಾಗಬೇಕು ಅಂತೇಳಿ ನಾನು ವಿನಂತಿಸ್ಕೊಳ್ತೇನೆ. ಕಾರ್ಯಕ್ರಮ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಆಯೋಜಿಸಿದ್ದೇವೆ. ವಿಜಯಪುರ ಗಣಪತಿ ಪೆಂಡಾಲ್ ಗ್ರೌಂಡ್ನಲ್ಲಿ ನಡೀತಾ ಇದೆ ಈ ಕಾರ್ಯಕ್ರಮ. ಸಂಜೆ 6 ಗಂಟೆಗೆ ಸುಮಾರು ಕರ್ನಾಟಕದಲ್ಲಿ ಒಂದು 64ಕ್ಕಿಂತನೂ ಹೆಚ್ಚು ದಿನಗಳಿಂದ ಓಡಾಡ್ತಾ ಇರೋಂಥ ರಥ ಸುಮಾರು 1000ಕ್ಕೂ ಹೆಚ್ಚು ಹಳ್ಳಿಗಳನ್ನ ರೀಚ್ ಆಗಿದೆ. ಆ ರಥನೂ ಕೂಡ ಅವತ್ತು ಅಲ್ಲಿಗೆ ಬರ್ತಾ ಇದೆ. ಅದು ಸಮಾರಂಭನೂ ಕೂಡ ಅಲ್ಲೇ ನಡೀತಾ ಇದೆ. ಈ ವಿಚಾರವಾಗಿ ಮತ್ತು ಕೇಂದ್ರ ಸರ್ಕಾರದ ವಿಚಾರವಾಗಿ ಏನು 10 ವರ್ಷಗಳಲ್ಲಿ ನಡೆದಿದೆ ಆ ವಿಚಾರವಾಗಿ ಚಕ್ರವರ್ತಿ ಸೂಲಿಬೆಲೆ ಅವರ ದಿಕ್ಸೂಚಿ ಭಾಷಣ ಇರುತ್ತೆ ಅಂದರೆ. ಸುದ್ದಿಗೋಷ್ಠಿಯಲ್ಲಿ ಪ್ರಶಾಂತ್, ಪುನೀತ್, ಚಂದ್ರಕಲಾ, ದಾಮೋದರ್ ಉಪಸ್ಥಿತರಿದ್ದರು.